ಹಲೋ ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಸಾಬುದಾನ ವಡ ಹೇಗೆ ಮಾಡೋದು ಅಂತ ನೋಡೋಣ. ಹೋಟೆಲಲ್ಲಿ ಇರೋ ಹಾಗೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮನೆಯಲ್ಲೇ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ಪಷ್ಟು ಸಾಬುದಾನನ 2 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಹೀಗೆ ಉದುರುದ್ರಾಗಿರಬೇಕು, ನೀರಿನಂಶ ಇರಬಾರ್ದು. ನೆನೆಸುವಾಗ ಜಾಸ್ತಿ ನೀರು ಹಾಕಿ ನೆನೆಸಬೇಡಿ. ಮೀಡಿಯಮ್ ಸೈಜ್ದು 3 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಕಡಲೆ ಬೀಜನ ಹುರಿದು ಪುಡಿ ಮಾಡಿರೋದು 3/4 ಕಪ್ ಹಾಕೋತಾ ಇದ್ದೀನಿ. ನಾನು ಇದೇ ಕಪ್ಪಲ್ಲಿ 1 ಕಪ್ ಸಾಬುದಾನ ನೆನೆಸಿಟ್ಟಿದ್ದು. ಅದ್ರ ಜೊತೆ 1 ಸ್ಪೂನಷ್ಟು ಜೀರಿಗೆ, ಸಣ್ಣಗೆ ಹೆಚ್ಚಿದ ಕರಿಬೇವು, 2 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದು, ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು. ನೀರು ಹಾಕಬಾರ್ದು. ಮತ್ತು ಆಲೂಗಡ್ಡೆಲಾಗಲಿ ಸಬ್ಬಕ್ಕಿಯಲ್ಲಾಗಲಿ ನೀರಿನ ಅಂಶ ಇರಬಾರ್ದು. ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ, ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಟಿಕ್ಕಿ ಶೇಪ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋತಾ ಇದ್ದೀನಿ, ನೀವು ಬೇಕಂದರೆ ಚಿಕ್ಕದಾಗಿ ವಡ ಥರ ಮಾಡ್ಕೋಬೋದು. ತುಂಬ ಜನ ಮನೇಲಿ ಮಾಡುವಾಗ ಕ್ರಿಸ್ಪಿಯಾಗಿ ಬರಲ್ಲ, ಮೆತ್ತಗಾಗತ್ತೆ ಅಂತ ಹೇಳ್ತಾರೆ. ಈ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡು ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗೂ ಮೆತ್ತಗಾಗ್ತಿದೆ ಅಂದರೆ ಕಡಲೆ ಬೀಜದ ಪುಡಿನ ಇನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ. ರೆಡಿ ಮಾಡ್ಕೊಂಡಿದ್ದಾಯಿತು. ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಪೂರ್ತಿಯಾಗಿ ಕಾಯಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದೇ ಸಾರಿಗೆ ತುಂಬ ಹಾಕ್ಕೋಬೇಡಿ, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಒಂದು 4ರಿಂದ 5 ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸಾಬುದಾನ ವಡ ಫ್ರೈ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಸೊ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. 2-3 ಸಾರಿ ತಿರುಗಿಸಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಬಬಲ್ಸ್ ಕಡಿಮೆ ಆಗಬೇಕು ಮತ್ತು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ, ಹೊರಗಡೆ ತೆಕ್ಕೊಳ್ಳೋಣ. ಬೆಳಗ್ಗೆನೇ ಮಾಡ್ಕೋಬೇಕಂದ್ರೆ ರಾತ್ರಿ ಪೂರ್ತಿ ನೆನೆಸಿನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸಾಬುದಾನ ವಡ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ನೋಡಿ. ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ, ಪೊಳ್ಳಾಗಿನೂ ಬಂದಿಲ್ಲ, ಚೆನ್ನಾಗಾಗಿದೆ. ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಾಬುದಾನ ವಡ ಮಾಡ್ಕೋಬೋದು. ನಾನು ಪೀನಟ್ ಗ್ರೀನ್ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಕೆಚಪ್ ಮಯೋನೈಸ್ ಜೊತೆಗೂ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.